ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕುಕಿಂಗ್ ವಿತ್ ಗೃಹಿಣಿ ಚಾನಲ್. ಇವತ್ತು ಮೆಂತ್ಯ ಸೊಪ್ಪಿನ ಕಿಚಡಿ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಬೌಲಲ್ಲಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬೌಲಲ್ಲಿ ಈರುಳ್ಳಿ, ಅದಾದಮೇಲೆ ಒಂದು ಬೌಲಲ್ಲಿ ನಾನು ಹೆಸರು ಕಾಳು, ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಅಥವಾ ಮಸೂರ್ ದಾಲ್ ಅಂತ ಕರೀತಾರೆ, ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ 4 ಒಣಮೆಣ್ಸು ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣ್ಸನ್ನು ತೊಗೊಳ್ಬೋದು, ಬಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಒಣಮೆಣ್ಸು ತೊಗೊಳ್ಳೋದು ಒಳ್ಳೆಯದು. ಅದಾದಮೇಲೆ ಒಲೆ ಹಚ್ಕೊಂಡು ಒಂದು ಕುಕ್ಕರ್ ಒಳಗಡೆ 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ಸಾಸಿವೆ ಹಾಕಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಅದಕ್ಕೆ 4 ಒಣಮೆಣ್ಸು ಏನು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಒಣಮೆಣ್ಸು ಹಾಕಿದ್ಮೇಲೆ ಸ್ವಲ್ಪ ಘಾಟ್ ಬರುತ್ತೆ. ಸೊ ಆ ಘಾಟ್ ಹೋದ್ಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾನು ಈರುಳ್ಳಿ ಹಾಕ್ಕೊಂಡು ಒಂದು 5ರಿಂದ 6 ನಿಮಿಷ ಅದನ್ನು ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ. ಆವಾಗ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಒಲೆನ. ಅದಾದಮೇಲೆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ನೀವು ಕಟ್ ಮಾಡ್ಕೊಳ್ಳುವಾಗ ಕಬ್ಬಣದ ಚಾಕು ಇದ್ದರೆ ಅದರಲ್ಲಿ ಕಟ್ ಮಾಡ್ಕೊಳ್ಬೇಡಿ, ಯಾಕಂದರೆ ಮೆಂತ್ಯ ಸೊಪ್ಪಿನ ಕಹಿ ಅದರಿಂದ ಜಾಸ್ತಿ ಆಗುತ್ತೆ. ಸ್ಟೀಲಿನ ಚಾಕು ಇದ್ದರೆ ಒಳ್ಳೆಯದು. ಅದಾದಮೇಲೆ ಈರುಳ್ಳಿ ಜೊತೆ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಮೆಂತ್ಯ ಸೊಪ್ಪನ್ನು. ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ನಾನಿಲ್ಲಿ ಒಂಚೂರು ಅದಕ್ಕೆ ಅರಶಿನ ಸೇರಿಸಿ, ಆಮೇಲೆ ಒಂಚೂರು ನೀರು ಸೇರಿಸಿ ಒಂದು 2ರಿಂದ 3 ನಿಮಿಷ ಅದನ್ನು ಲೈಟಾಗಿ ಕುದಿಯೋಕ್ಕಂತ ಬಿಟ್ಟಿದ್ದೀನಿ. ಇಲ್ಲಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಬಹುದು, ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಲ್ಪ ಸೇರಿಸ್ಕೊಂಡ್ರೆ ಒಳ್ಳೆಯದು. ಬೇಳೆ ಹಾಕಿದ್ಮೇಲೆ ನೀವು ಬೇಳೆನ ಕುಕ್ಕರಲ್ಲಿ ವಿಷಲಿಗೆ ಅಂತ ಇಟ್ಮೇಲೆ ಹೆಚ್ಚಿನ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು. ನಾನು ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ. ಇದಾದಮೇಲೆ ಇವಾಗ ನಾನು ಅದಕ್ಕೆ ಒಂದು ಬೌಲಲ್ಲಿ ಬೇಳೆಗಳು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ನೀವು ಎಷ್ಟು ತೊಗೊಳ್ತೀರಾ ಅದೇ ಸಮ ಪ್ರಮಾಣದಲ್ಲಿ ನೀವು ಅಕ್ಕಿನ ತೊಗೊಳ್ಬೇಕಾಗತ್ತೆ. ನಾನು ಅದೇ ರೀತಿ ಸಮ ಪ್ರಮಾಣದಲ್ಲಿ ಅಕ್ಕಿನ ತೊಗೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಬೇಳೆ ಸಮವಾಗಿದ್ದರೆ ಕಿಚಡಿಯಲ್ಲಿ ರುಚಿ ಚೆನ್ನಾಗಿರುತ್ತೆ. ನಮಗೆ ಕಿಚಡಿ ಯಾವ ಹದಕ್ಕೆ ಬೇಕೋ ಅಷ್ಟು ನೀರು ನಾವು ಹಾಕ್ಕೊಳ್ಬೋದು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ಬೋದು. ಸೊ ಹಾಗಾಗಿ ನಾನು ಹೆಚ್ಚಿನ ನೀರು ಹಾಕ್ಕೊಳ್ದಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿ ಆದಮೇಲೆ ಒಂದು 2ರಿಂದ 3 ನಿಮಿಷ ಹಾಗೆ ಬಿಟ್ಟು ನಾನು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ 4ರಿಂದ 5 ವಿಷಲ್ ಬರ್ಸ್ಕೊಳ್ತೀನಿ. ಇವಾಗ ಒಲೆ ಊರಿನ ಚೂರು ಜೋರು ಮಾಡಿಕೊಂಡು ಅದನ್ನು ವಿಷಲ್ ಬರೋದಕ್ಕಂತ ಬಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು ತುಂಬಾ ದೇಹಕ್ಕೆ ತಂಪು. ಬೇಸಿಗೆಗಾಲದಲ್ಲಿ ಇದ್ರ ಕಿಚಡಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.